ನಮಸ್ಕಾರ, ನಾನು BR ನಾಯ್ಡು. ಸ್ನೇಹಿತರೆ, ಇಂದು ಎಲ್ಲರಿಗೂ ಒಂದು ಸುಲಭವಾದ ಪ್ರಶ್ನೆ ಕೇಳ್ತೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೀವು ಕೊನೆಯ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ನೋಡಿದ್ದು ಯಾವಾಗ? ನೆನಪಿಗೆ ಬರ್ತಿಲ್ವೇ? ಹೋಗ್ಲಿ ಬಿಡಿ. ಇದುವರೆಗೂ ನೀವು ಎಷ್ಟು ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ನೇರವಾಗಿ ಮಾತನಾಡುವುದನ್ನು ನೋಡಿದ್ದೀರಿ? ಸಾಕಷ್ಟು ತಲೆಗೆ ಕೆಲಸ ಕೊಟ್ಟರು. ನಿಮಗೆ ನೆನಪಿಗೆ ಬರ್ತಿಲ್ಲ ಅಲ್ವಾ? ಹೌದು, ಇದುವರೆಗೂ ಮಾಧ್ಯಮಗಳ ನಿಷ್ಪಕ್ಷಪಾತವಾದ ಪ್ರಶ್ನೆಗಳಿಗೆ ಸಿಲುಕದೆಯೇ ತಾವು ಹೇಳಿದ್ದೇ ವೇದವಾಕ್ಯ ಎಂಬಂತೆ ನಡೆದುಕೊಳ್ಳುವ ಪ್ರಧಾನಿ ಯಾರಾದರೂ ಇದ್ದರೆ ಅದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ. ಇಷ್ಟಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಧ್ಯಮಗಳಿಗೆ ಹೆದರಿಕೊಳ್ಳುವುದು ಯಾಕೆ? ಮಾತಿನಲ್ಲೇ ಉತ್ತರನ ಪೌರುಷ ತೋರುವ ಪ್ರಧಾನಿಯವರು ನಿಜಕ್ಕೂ ಮಾಧ್ಯಮದ ಮಿತ್ರರನ್ನು ಎದುರಿಸಲಾರದಷ್ಟು ಹೇಡಿಯಾಗಿದ್ದಾರೆಯೇ? ಈ ಬಗ್ಗೆ ಕೆಲವು ಸತ್ಯಗಳನ್ನು ತಿಳಿಯೋಣ ಬನ್ನಿ. RSS ಮತ್ತು ಬಿಜೆಪಿಯ ಸಿದ್ಧಾಂತಗಳು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಬೇರೆ ಹೇಳಬೇಕಿಲ್ಲ. ಈ ಸಿದ್ಧಾಂತದಲ್ಲಿ ಕೇವಲ ಆದೇಶಗಳು, ಆಜ್ಞೆಗಳಷ್ಟೇ ಇರುತ್ತದೆ. ಚರ್ಚೆ, ಸಂವಾದ, ಪ್ರಶ್ನೆಗಳಿಗೆ ಇಲ್ಲಿ ಅವಕಾಶವಿಲ್ಲ. ಬಿಜೆಪಿಯ ಮತ್ತು RSS ನ ನಾಯಕರು ಪ್ರಶ್ನಾತೀತರು. ನಾವು ಯಾರಿಗೂ ಉತ್ತರ ಕೊಡಬೇಕಿಲ್ಲ ಎಂಬ ಸರ್ವಾಧಿಕಾರಿ ಪೆಡಂಭೂತದ ಮನೋಭಾವ ಅವರದು. ಬಿಜೆಪಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಇದುವರೆಗೂ ಅಸಂಖ್ಯಾತ ಹಗರಣಗಳನ್ನು ಮಾಡಿದೆ. ರಾಷ್ಟ್ರೀಯ ಭದ್ರತೆಯನ್ನು ಕಡೆಗಣಿಸಿದೆ. ಆರ್ಥಿಕ ಸ್ಥಿತಿಯನ್ನು ಹಳ್ಳ ಹಿಡಿಸಿದೆ. ರೈತರ ಬಾಲಿಗೆ ಬೆಂಕಿ ಇಟ್ಟಿದೆ. ಬಡವರ ಕನಸನ್ನು ಕೊಂದು ಹಾಕಿದೆ. ನಿರುದ್ಯೋಗವನ್ನು ಹೆಚ್ಚಿಸಿದೆ. ಮತಾಂಧತೆ ಮತ್ತು ಕೋಮುವಾದವನ್ನು ಸಾಕಿ ಬೆಳೆಸಿದೆ. ಈ ಬಗ್ಗೆ ಪ್ರಶ್ನೆ ಕೇಳಿದರೆ ಉತ್ತರ ಕೊಡಬಲ್ಲ ಒಬ್ಬ ಬಿಜೆಪಿ ನಾಯಕ ಇದುವರೆಗೂ ಹುಟ್ಟೇ ಇಲ್ಲ ಎಂಬುದು ದುರಂತದ ಸಂಗತಿ. ಪ್ರಚಾರ ಪ್ರಿಯರೂ ಆಗಿರುವ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಚುನಾವಣಾ ಭಾಷಣಗಳಲ್ಲಿ ಬಾಲಿವುಡ್ ಸಿನಿಮಾಗಳನ್ನು ಮೀರಿಸುವಂತೆ ಡೈಲಾಗ್ ಹೊಡೆದು ಅಂಧಭಕ್ತರಿಂದ ಚಪ್ಪಾಳೆ ಗಿಟ್ಟಿಸಿಕೊಳ್ಳುತ್ತಾರೆ. ಟಿವಿಯಲ್ಲಿ, ರೇಡಿಯೋದಲ್ಲಿ ಸದಾ ಕಾಣಿಸಿಕೊಳ್ಳಬೇಕೆಂಬ, ಸದಾ ಸುದ್ದಿಯಲ್ಲಿರಬೇಕೆಂಬ ಹಪಹಪಿಯನ್ನು ಸಹ ಹೊಂದಿದ್ದಾರೆ. ಆದರೆ ಮಾಧ್ಯಮಗಳ ಪ್ರಶ್ನೆಗಳಿಂದ ಮಾತ್ರ ದೂರ ಉಳಿಯಲು ಯತ್ನಿಸುತ್ತಾರೆ. ಮೂರನೆಯದಾಗಿ, ಸದಾ ಸುಳ್ಳನ್ನು ಹೇಳುವುದು, ಸತ್ಯವನ್ನು ಹೇಳದೆಯೇ ಇರುವುದು ಹಾಗೂ ಸುಳ್ಳನ್ನೇ ಸತ್ಯವೆಂಬಂತೆ ಬಿಂಬಿಸುವುದು ಪ್ರಧಾನಿ ಮೋದಿಯವರಲ್ಲಿರುವ ಟ್ಯಾಲೆಂಟ್. ಇದನ್ನು ಅವರು ಮಾಧ್ಯಮದವರ ಮುಂದೆ ತೋರಿಸಿ ಬೆತ್ತಲೆಯಾಗುವುದನ್ನು ಬಯಸುವುದಿಲ್ಲ. ತಮ್ಮ ಪರಮೋಚ್ಚ ನಾಯಕರಲ್ಲೇ ಇಂಥ ದೌರ್ಬಲ್ಯ, ಹೇಡಿತನ, ಪೊಳ್ಳುತನ ಇದ್ದರೂ ಸಹ ಬಿಜೆಪಿ ನಾಯಕರು ರಾಹುಲ್ ಗಾಂಧಿ ಅವರ ವಿಚಾರಗಳನ್ನು ಟೀಕಿಸುವುದು ಹಾಸ್ಯಾಸ್ಪದವಲ್ಲವೇ? ಬಹಿರಂಗವಾಗಿ ಚರ್ಚಿಸಲು ಧೈರ್ಯವಿಲ್ಲದ, ಜ್ಞಾನವಿಲ್ಲದ ಮೂರ್ಖರ ಕೊನೆಯ ಅಸ್ತ್ರವೇ ಅಪಪ್ರಚಾರ. ಪ್ರಧಾನಿ ನರೇಂದ್ರ ಮೋದಿ ಇವರ ಕೈಲಿರುವ ಬ್ರಹ್ಮಾಸ್ತ್ರವಾಗಿರುವ ಈ ಅಪಪ್ರಚಾರದ ಹಾವಳಿಯನ್ನು ತಡೆಯಬೇಕಿದೆ. ಈಗಿನ ಪರಿಸ್ಥಿತಿಯಲ್ಲಿ ಇದು ಪ್ರತಿಯೊಬ್ಬ ಭಾರತೀಯನ ತುರ್ತು ಕರ್ತವ್ಯವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ.